ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು CSC ಲಾಗಿನಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ನ ಯಾವ ರೀತಿ ಚೆಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವಿಧವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. CSC ಲಾಗಿನ್ ಅಂದರೆ CSC ವೆಬ್ಸೈಟ್ ಯಾವ ಥರ ಇರುತ್ತೆ, ಇಲ್ಲ CSC VLEಗಳು ಯಾರೆಲ್ಲ ಶಾಪ್ ಇಟ್ಕೊಳ್ತಾ ಅವರು ಕೂಡ ಯೂಸ್ ಆಗುತ್ತೆ. ಇಲ್ಲಾಂದರೆ ಇಂಡಿವಿಜುವಲಾಗಿ ನೀವು ಯಾರು CSC ಲಾಗಿನ್ನ ಇಟ್ಕೊಂಡಿದ್ದರೆ ಅವರು ಕೂಡ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರೋದಲ್ಲ, ಲಾಗಿನ್ ಆಗಬೇಕಾಗುತ್ತೆ. ಫಸ್ಟು ಸಿಬಿಲ್ CSC ಸೆಂಟರ್ಗೆ ಲಾಗಿನ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ CSC ID ನಂಬರ್ನ ಹಾಕ್ಕೊಂಡು, ಪಾಸ್ವರ್ಡ್ನ ಹಾಕ್ಕೊಂಡು, ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಇಲ್ಲಿ ಸೈನ್ ಇನ್ ಅಂತ ಇದ್ದಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೈನ್ ಇನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದಾರೆ ಲಾಗಿನ್ ಆಗುತ್ತೆ. ಈ ಥರ ಲಾಗಿನ್ ಆದಮೇಲೆ ನಿಮಗೆ ತುಂಬಾ ಸರ್ವಿಸಸ್ ಕಾಣಿಸುತ್ತೆ. ತುಂಬಾ ಸರ್ವಿಸಸ್ ಇದೆ. ಇಲ್ಲಿ ನೋಡೋದಕ್ಕೆ ತುಂಬ ಇರೋದ್ರಿಂದ ಅಲ್ಲಿ ಚೆಕ್ ಮಾಡೋದಕ್ಕಾಗಲ್ಲ. ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಿಬಿಲ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಬೇಕಾಗತ್ತೆ. ಸಿಬಿಲ್ ಅಂತ ಹಾಕಿದಾಗ ಇಲ್ಲಿ ನೋಡ್ತಾ ಇದೆಲ್ಲ ಇಂಡಿವಿಜುವಲ್ ಕಸ್ಟಮರ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದೆಲ್ಲ VLE ಲಾಗಿನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಯಿತು. ಇಲ್ಲಿ ಹೋಮ್ ಅಂತ ಇದೆ. ಹೋಮ್ ಕೆಳಗಡೆ ಇಂಡಿವಿಜುವಲ್ ರಿಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಾವು ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಮೊಬೈಲ್ ನಂಬರ್ ಯಾರ್ದು ನೀವು ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾ ಇದ್ದೋ ಅವ್ರದ್ದನ್ನ ಹಾಕ್ಕೋಬೇಕಾಗತ್ತೆ. ಅಂದರೆ ನಿಮ್ಮದಾಗಿರ್ಬೋದು, ಇಲ್ಲ ಕಸ್ಟಮರ್ದಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ದಾಗಿರ್ಬೋದು. ಮೊಬೈಲ್ ನಂಬರ್ನ ಹಾಕ್ಕೊಂಡು ಸೆಂಡ್ ಅಂತ ಕೊಡಬೇಕು. ಮೊಬೈಲ್ ನಂಬರ್ ಸೆಂಡ್ ಅಂತ ಕೊಟ್ಟಾಗ OTP ಏನಾಗಿರುತ್ತೆ, OTP ಜೊತೆಗೆ ನಿಮಗೊಂದು ಲಿಂಕ್ ಕೂಡ ಹೋಗಿರುತ್ತೆ. ನೋಡ್ತಾ ಇದೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ OTP ಹೋಗಿದೆ, ಆ OTP ಕೆಳಗಡೆ ಒಂದು ಲಿಂಕ್ ಕೂಡ ಇದೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ CSC ಇದೊಂದು ಈ ಥರ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ಏನೇನೆಲ್ಲ ಇದೆಯೋ ಚೆಕ್ ಮಾಡ್ಕೊಂಡು ಇಲ್ಲಿ ಲಾಸ್ಟಿಗೆ ಬಂದರೆ ಇಲ್ಲಿ ಕೆಳಗಡೆ ಇಲ್ಲ ಅಗ್ರಿ ಅಂತ ಅಂದ್ಬಿಟ್ಟು ಕಾಣ್ತಾ ಇದೆಯಲ್ಲ ಗ್ರೀನ್ ಕಲರಲ್ಲಿ, ಆ ಅಗ್ರಿ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ಕನ್ಸೆಪ್ಟ್ ಅಗ್ರಿ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ OTPನ ಎಂಟರ್ ಮಾಡಿ ವೆರಿಫಿಕೇಷನ್ ವೆರಿಫೈ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದೆಯಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಇಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು ಮತ್ತು ಡೇಟ್ ಆಫ್ ಬರ್ತು, ಜೆಂಡರು ಮತ್ತು ಮೊಬೈಲ್ ನೇಮು ಮತ್ತು ಪಾನ್ ಕಾರ್ಡ್ ನಂಬರ್ನು ಇಷ್ಟು ಕೂಡ ನಿಮ್ಮ ಯಾರು ಅಪ್ಲೈ ಮಾಡ್ತಾ ಇರೋ ಅವ್ರದ್ದೂ ಹಾಕ್ಕೋಬೇಕಾಗತ್ತೆ. ಯಾರ್ದು ನೀವು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾ ಇರೋ ಅದು ಹಾಕ್ಕೋಬೇಕಾಗತ್ತೆ. ನೇಮ್ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತ ಕೇಳ್ತಾ ಇದೆ. ಫಸ್ಟ್ ನೇಮು ಲಾಸ್ಟ್ ನೇಮು ಸೇಮ್ ಒಂದೇ ನೇಮೇ ಇದೆ, ಅದಕ್ಕೆ ಎಕ್ಸ್ಟ್ರಾ ಏನಿಲ್ಲ, ಬರೀ ರಾಜು ಅಷ್ಟೇ ಇದೆ, ಬೇರೆ ಏನೂ ಇಲ್ಲ ಅಂತಂದಾಗ ರಾಜು ಅಂತ 2 ಸಲ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಇದೆಲ್ಲ ಡೀಟೇಲ್ ಎಲ್ಲ ಫಿಲ್ ಆದಮೇಲೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ನೋಡ್ತಾ ಇದ್ದಲ್ಲ, ಆ ಅಗ್ರಿ ಅಂತ ಅಂದ್ಬಿಟ್ಟು ಆ ಅಗ್ರಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ನೋಡ್ತಾ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಡೀಟೇಲ್ಸ್ ಎಲ್ಲ ಓಪನ್ ಆಗಿದೆ. ನಾವೇನೆಲ್ಲ ಫಿಲ್ ಮಾಡಿದೆ ಅವ್ರ ಹೆಸರಾಗಿರ್ಬೋದು, ಪಾನ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರು ಮತ್ತು ಅವ್ರ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಇದೆ. ಎಲ್ಲ ಚೆಕ್ ಮಾಡಿಕೊಂಡು ಚೆಕ್ ಇದೆ ಸಿಬಿಲ್ ರಿಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ನೋಡ್ತಾ ಇದೆಯಲ್ಲ ಮತ್ತೆ ಇಲ್ಲಿ ಪೇ ನೋವು ಅಂತ ತೋರಿಸ್ತದೆ, ಅಮೌಂಟ್ ಪೇ ಮಾಡಬೇಕಾಗತ್ತೆ. ಪೇ ನೋವು ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇದೆ. ನಿಮ್ಮ ಲೆಫ್ಟಲ್ಲಿ ನೀವು ಪೇಮೆಂಟ್ ನೋಡ್ತಾ ಇರ್ಬೋದು, ರೈಟಲ್ಲಿ ನಿಮ್ಮ ವ್ಯಾಲೆಟ್ ಅಂದರೆ ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ನಿಮ್ಮ CSC ID ಪಾಸ್ವರ್ಡ್ನ ಹಾಕ್ಕೊಂಡು ಸಬ್ಮಿಟ್ ಕೊಟ್ಟು ಅದಾದಮೇಲೆ ವ್ಯಾಲೆಟ್ ಪಿನ್ ಕೂಡ ಹಾಕ್ಕೋಬೇಕಾಗುತ್ತೆ. ವ್ಯಾಲೆಟ್ ಪಿನ್ನು ಹಾಕ್ಕೊಂಡು ಪೇಮೆಂಟ್ನ ಮಾಡಬೇಕಾಗುತ್ತೆ. ನೋಡ್ತಾ ಇರೋಲ್ಲ ಇಷ್ಟ ಮಾಡಿಕೊಂಡ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಪೇಮೆಂಟ್ ಕಟ್ ಆಗಿರುತ್ತೆ. ಇವಾಗ ಇಷ್ಟ ಆದಮೇಲೆ ನೆಕ್ಸ್ಟ್ ಇಲ್ಲಿ ಅಥೆಂಟಿಕೇಷನ್ ಅಂತ ಬರುತ್ತಲ್ಲ, ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಪೇಜು ಓಪನ್ ಆಗುತ್ತೆ. ಇಲ್ಲಿ ಸೆಂಡ್ ಸಿಬಿಲ್ ರಿಪೋರ್ಟ್ ಅಂತ ಬರುತ್ತೆ. ಅದು ಅಥೆಂಟಿಕೇಷನ್ ಮಾಡಿದ ತಕ್ಷಣ ನಿಮಗೆ ಸೆಂಡ್ ರಿಪೋರ್ಟ್ ಅಂತ ಇದೆಯಲ್ಲ, ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ ಆ ನಂಬರ್ಗೆ ಆ ಸಿಬಿಲ್ ರಿಪೋರ್ಟು ಸೆಂಡ್ ಆಗುತ್ತೆ. ಅಂದರೆ ಲಿಂಕ್ ಸೆಂಡ್ ಆಗಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಅದೇ ಥರ ನಿಮ್ಮ ಸಿಬಿಲ್ ರಿಪೋರ್ಟ್ ಪೂರ್ತಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದ್ಸಲ ನಾನು ಕಳಿಸಿದ್ದೀನಿ, ನೋಡ್ತಾ ಇರೋಲ್ಲ ಈ ಥರ ರಿಪೋರ್ಟ್ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರದ್ದು ಓಪನ್ ಆಗುತ್ತೆ. ಓಪನ್ ಸಿಬಿಲ್ ರಿಪೋರ್ಟ್ ಅಂತ ಅಂದ್ಬಿಟ್ಟು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ತೋರಿಸ್ತಾ ಇದೆ. ಇಲ್ಲಿ ಇದಾದಮೇಲೆ ಇಲ್ಲಿ ನೋಡ್ತಾ ಇದೆ ಸಿಬಿಲ್ ರಿಪೋರ್ಟ್ ಸ್ಕೋರ್ ಇಲ್ಲ ಓಪನ್ ಆಯಿತು. ಈ ಥರ ನಿಮ್ಮ
CSC ಸೆಂಟರಲ್ಲಿ ನೀವು ಯಾವ ರೀತಿ ನಿಮ್ಮ ಸಿಬಿಲ್ ರಿಪೋರ್ಟ್ನ ಚೆಕ್ ಮಾಡೋದು ಹೇಗೆ, ಇದರಿಂದ ನಿಮ್ಗೆ ಏನೇ ಆದಂಥ ಪಾಯಿಂಟ್ಸ್ ಕಮ್ಮಿ ಆಗೋದಾಗಲಿ ಜಾಸ್ತಿ ಆಗೋದಾಗಲಿ ಏನೂ ಆಗೋಲ್ಲ ಇದ್ರಲ್ಲಿ ಚೆಕ್ ಮಾಡೋದ್ರಿಂದ. ಇದರಲ್ಲಿ ಪ್ರತಿಯೊಂದು ಡೀಟೇಲು ಏನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನೀವು ಇದರಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಅಪ್ಡೇಟ್ ಆಗಿರುತ್ತೆ. ನೀವು ಇದನ್ನು ಪ್ರಿಂಟೌಟು ಕೂಡ ತೊಗೋಬೋದು. ಇದೆಲ್ಲ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ಮೇಲೆ ಬಂದರೆ ಲಾಸ್ಟ್ ಮೇಲೆ ಬಂದರೆ ಮೇಲ್ಗಡೆ ಸೈಡಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಮೇಲೆಗಡೆ ನಿಮಗೆ ಪ್ರಿಂಟ್ ಅಂತ ಆಪ್ಷನ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರಲ್ಲ ಈ ಥರ ಪ್ರಿಂಟ್ ಆಪ್ಷನ್ ಕೂಡ ಇದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಈಗ ಓಪನ್ ಆಗುತ್ತೆ. ನೀವು ಪ್ರಿಂಟ್ ಕೂಡ ಕೊಡ್ಕೋಬೋದು. ಯಾವ ರೀತಿ ನೀವು ಆನ್ಲೈನಲ್ಲಿ ನಿಮ್ಮ CSC ಸೆಂಟರಲ್ಲಿ ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ತಿಳಿಸ್ಕೊಟ್ಟು ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.